ಮೇ 7 ನಾವೆಲ್ಲ ಬಹುಶಃ ಇತಿಹಾಸದಲ್ಲಿ ನೆನಪಿಟ್ಕೊಳ್ಬೇಕಾದಂತಹ ದಿನ. ಹಾಗೆ ಈ ಮುಂದೆ ಬರುವಂಥ ಜನ್ರೇಷನ್ ಕೂಡ ಒಮ್ಮೆ ಮೇ 7 ನೆನಪಿಸ್ಕೊಳ್ತಾರೆ. ಯಾಕೆ ಅಂತ ಹೇಳಿದರೆ ಇತ್ತೀಚೆಗೆ ನಡೆದಂತಹ ಪಹಲ್ಗಾಮ್ ಅಟ್ಯಾಕ್. ಸೊ ಅದಾದ ನಂತರ ಮೇ 7 ಆಪರೇಷನ್ ಸಿಂಧೂರ್ ಆಯಿತು. ಒಟ್ಟಾರೆಯಾಗಿ ಈ ಆಪರೇಷನ್ ಸಿಂಧೂರ್ ಅಂತ ಹೇಳಿದರೆ ಏನು, ಹೇಗಾಯಿತು, ಇದರ ಬಗ್ಗೆ ಹೇಳ್ಬೋದು. ಪಹಲ್ಗಾಮ್ನ ಒಂದು ಕೃತ್ಯ ಅಂತ ಹೇಳಿದರೆ ಭಯೋತ್ಪಾದನೆ. ಈ ಭಯೋತ್ಪಾದನೆ ಭಾರತಕ್ಕೆ ಹೊಸದಲ್ಲ. 1948ರಲ್ಲಿ ಜಮ್ಮು ಕಾಶ್ಮೀರ ಯಾವಾಗ ಭಾರತದೊಟ್ಟಿಗೆ ವಿಲೀನ ಆಯಿತು ಅವತ್ತೇ ಹುಟ್ಟಿಕೊಂಡಿದ್ದು ಹೇಳ್ಬೋದು. ಅಂದರೆ ಭಾರತದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಗಲಾಟೆ ಆಗಲಿ ಅಂತ ಹೇಳುವ ಉದ್ದೇಶದಿಂದಲೂ ಕೂಡ ಇದಿರ್ಬೋದು. ಅಲ್ಲಿ ಅಂದರೆ ನೀನು ಹಿಂದೂ ಕೊಲ್ಲವನು, ಹಿಂದೂ ಕೊಲ್ಲು ಅಂತ ಹೇಳೋ ಒಂದು ಮನೋಭಾವ ಬೆಳೆಯುವಾಗೆ ಮಾಡಿದ ಅವರ ಉದ್ದೇಶ. ಒಂದು ಜನರೆಲ್ಲ ಆಲೋಚನೆ ಮಾಡಿದರು, ಭಾರತ ಈ ಸಲ ಖಂಡಿತವಾಗಿ ಅವರನ್ನು ತಗೊಳ್ಬೇಕು, ಮಾಡುತ್ತಾ ಹೋಗ್ತಾರೆ ಅಂತೇಳಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೆ ದಿವಸ ಕಳೆದಾಗೆ ಒಂದು ವಾರವೇ ಕಳೀತು, ಏನೂ ಆಗಲಿಲ್ಲ. ಆಗ ಜನರಿಗೆಲ್ಲ ಆಯಿತು, ಇದು ಏನು ತೊಂದರೆ ಬಿಟ್ಟಿದ್ದು, ಏನು ಮಾಡೋದಿಲ್ಲಲ್ಲ, ಪ್ರಯೋಜನ ಇಲ್ಲ. ಈ 7ನೇ ತಾರೀಕಿನ ಬೆಳಿಗ್ಗೆ ಎಚ್ಚರ ಆಗುವಾಗ ಬಂತು ವಾರ್ತೆ, 9 ಭಯೋತ್ಪಾದಕರ ತಾಣಗಳು, ಅವರ ಟ್ರೈನಿಂಗ್ ಕ್ಯಾಂಪು, ಅವುಗಳನ್ನು ಸರ್ಜಿಕಲ್ ಸ್ಟ್ರೈಕಿನ ಹಾಗೆ ಅಂದರೆ ಹೋಗಿ ಅದಕ್ಕೆ ಮಾತ್ರ ಬಾಂಬ್ ಹಾಕಿ ಅಷ್ಟೇ ಡ್ಯಾಮೇಜ್ ಆಗುವಾಗ ಮಾಡಿ ವಾಪಸ್ ಬಂದಿದ್ದಾರೆ ನಮ್ಮ ಸೈನಿಕರು.